ಚೂರು ಗುಡ್ಡ ಕುಸಿದೋಗಿತ್ತಂತೆ. ಪಬ್ಲಿಕ್ ಟಿವಿಗೆ ಪ್ರತ್ಯಕ್ಷದರ್ಶಿ ರಾಜು ಅವರು ಈ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಮೊದಲು ವಿದ್ಯುತ್ ಲೈನ್ ಕಟ್ಟಾಯಿತಲ್ಲಿ, ಅದಾದ ನಂತರ ಕ್ಷಣಾರ್ಧದಲ್ಲಿ ಗುಡ್ಡ ಕುಸಿದು ಬಿತ್ತು. ಕ್ಷಣಾರ್ಧದಲ್ಲಿ ನಾನು ಬದುಕುಳಿದೆ, ಎಷ್ಟು ಜನ ಸಿಕ್ಕಾಕಿಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ರಾಜು ಅನ್ನೋರು ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ಜಸ್ಟ್ ಮಿಸ್ ಆಗಿರುವಂತವ್ರು, ಕ್ಷಣಾರ್ಧದಲ್ಲಿ ಅಲ್ಲಿಂದ ಬಚಾವಾಗಿ ಆಚೆ ಬಂದಿರುವಂತವ್ರು. ಸೊ ಇವರ ಹೇಳಿಕೆ ಈಗ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಕಾರಣ ಅಲ್ಲಿ ಎಷ್ಟು ಜನ ಇದ್ರು ಏನು ಒಂದು ಅಂದಾಜಾದ್ರೂ ಸಿಗುತ್ತೆ. ಅಂಕೋಲಾ ತಾಲೂಕಿನ ಶಿರೂರು ಒಂದು ಗುಡ್ಡ ಕುಸಿತಕ್ಕೆ ಸಂಬಂಧಿಸಿದಂತೆ ಪ್ರತ್ಯಕ್ಷ ದರ್ಶಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿನ್ನೆ ಏನಾಯ್ತು? ಯಾವ ಟೈಮಲ್ಲಿ ಗುಡ್ಡ? ನಿನ್ನೆ 8:30 9 ಗಂಟೆ ಒಳಗೆ ಗುಡ್ಡ ಕುಸಿದದು. 9 ಗಂಟೆ ಅಂದರೆ 9ಕ್ಕೆ ಒಂದು 10 ನಿಮಿಷ ಇರ್ಬೇಕಾದ್ರೆ ಗುಡ್ಡ ಕುಸಿದದು ಬೆಳಿಗ್ಗೆ. ನಾವು ಹೋಗ್ತಿರೋ ರನ್ನಿಂಗ್ ಗಾಡಿ ಒಳಗೆ ಹೋಗ್ತಿರೋ ಗಾಡಿಗೆ ಮಣ್ಣು ಕುಸಿದದ್ದು ನಾವು ನೋಡ್ಕೊಂಡೆ ಹಿಂದೆ ಹಾಕ್ಬೇಕಂತ ಗಾಡಿ ಬ್ರೇಕ್ ಹೊಡೆದದ್ದು ಅಷ್ಟೇ. ಗುಡ್ಡ ಕುಸಿದದೇ ಗೊತ್ತಿಲ್ಲ, 2 ಸೆಕೆಂಡ್ ಒಳಗೆ ಗುಡ್ಡ ಕುಸಿದದೆ. ನಾವು ನಿಲ್ಸಿದ್ರೊಳಗೆ ಗಾಡಿ ಗುಡ್ಡ ಕುಸಿತೆ. ಕಲ್ಲಿಗಿಲ್ಲೆಲ್ಲ ನಮಗೆ ದುಡ್ಕೊ ಬಂದಿದೆ ನಮ್ಮ ಗಾಡಿಗೆಲ್ಲ. ಕಡೆಗೆ ಟ್ಯಾಂಕರ್ ಡ್ರೈವರ್ ಮಂದಿ, ಕಡೆಗೆ ಚಹಾ ಕುಡಿದು ನಿಂತವ್ರು, ಕಡೆಗೆ ಹೋಟೆಲ್ ಜನ, ಹೋಟೆಲ್ನಲ್ಲಿದ್ದವರು ಫ್ಯಾಮಿಲಿ ಅವರೆಲ್ಲರೂ ಮಣ್ಪಾಲಾಗಿದ್ದಾರೆ, ನೀರಲ್ಲಿ ಹೋಗ್ಬಿಟ್ಟಿದ್ದಾರೆ. ನೋಡಿದ್ರೆ ನೀವು ಗುಡ್ಡ ಕುಸಿಯೋದು ಎಷ್ಟು ಜನ ಇದ್ರು ಸರ್ ಒಳಗಡೆ? ಅಂದಾಜ ಇಲ್ಲ, ಗೊತ್ತಾಗುದಿಲ್ಲ. ಗಾಡಿ ಡ್ರೈವರ್ ಮಂದಿ ಎಲ್ಲ ಹಿಡಿದ್ರೆ ಒಂದು 14ರಿಂದ 15 ಜನ ಆಗುದು. 14ರಿಂದ 15 ಜನ. ಫುಲ್ ಕ್ಯಾಂಟೀನೇ ಒಳಗೆ ಹೋಗ್ಬಿಡ್ತಾ? ಪೂರ ಕ್ಯಾಂಟೀನೇ ಮಣ್ಣಲ್ಲಿ ಹೋಗೋದು, ನೀರಲ್ಲಿ ಹೋಗೋದು. ನೀವೆಷ್ಟು ದೂರದಲ್ಲಿದ್ರಿ? ಅದು ಅವಾಗ ಮಣ್ಣು ಕುಸಿಬೇಕಾದ್ರೆ ಸ್ವಲ್ಪ ದೂರದಲ್ಲೇ. ಸ್ಟಾರ್ಟಿಂಗ್ ನಾವಿದ್ರೆ ಸ್ಟಾರ್ಟಿಂಗ್ ಒಳಗೆ ಬಂದು ಹೊಡೆದದೆ ನಮಗೆ ಮಣ್ಣು ಅಷ್ಟು ಒಳಗಡೆಯಿಂದ. ಸೊ ನಿಮ್ಗೆ ಏನಾದ್ರು ಇದಾಗಿದೆ? ಇಲ್ಲೇ ಸ್ವಲ್ಪ ಕುಸಿ ಹೊಡ್ತಾ ಬಿದ್ದದೆ, ಇಲ್ಲ ಸ್ವಲ್ಪ ನೋವು ಇದೆ, ಈಗ ಸ್ವಲ್ಪ ನೋವು ಕೊಡ್ತಾ ಇದೆ ಒಳಗೆ ಸೈಡ್ ಒಳಗಡೆ. ಓಕೆ, ನೀವು ಎಲ್ಲಿಗೆ ಹೋಗ್ತಾ ಇದ್ರಿ? ಯಾವ್ದು? ನಾವು ಅಂಕೋಲಾದಿಂದ ಕುಮಟಾ ಹೋಗ್ತಾ ಇದ್ದಿದ್ದು. ನಾ ಗಾಡಿ ವೆಹಿಕಲ್ 14 ವೀಲ್ ವೆಹಿಕಲ್ ನಮ್ದು. 14 ವೀಲ್ ನಾ ಡ್ರಾಪ್ ಕೇಳ್ಕೊಂಡೆ ಕುಮಟಾ ಹೋಗೋನಾಗಿದೆ ನಾ ಕೆಲ್ಸಕ್ಕೆ. ಗಾಡಿ ಒಳಗೆ ನಾ ಇದ್ದೆ. ಕಡೆಗೆ ಏನಾಯ್ತು ಅಂದ್ರೆ ಮೇನ್ ವೈರ್ ಒಂದು ಅಲ್ಲಿತ್ತದು. ಅದು ಮೇನ್ ವೈರ್ ಒಂದು ಕಟ್ಟಾಗಿ ನೀರಲ್ಲಿ ಬರ್ತಿತ್ತು. ಅದು ಮೇನ್ ಈ ಸೈಡ್ ನೋಡಿದ್ರೆ ಲೆಫ್ಟ್ ಸೈಡ್ ಗುಡ್ಡ ಕುಸಿತಿತ್ತು. ಅದು ನೋಡ್ಕೊಂಡೆ ನಾವು ಹಿಂದೆ ಹಾಕ್ಬೇಕಾದ್ರೊಳಗೆ ನಮಗೆ ಬಂದು ಹೊಡೆದದೆ. ಹೈ ಟೆನ್ಷನ್ ಓವರ್ ಮುರಿದು ಅರ್ಧ ಬಿತ್ತು. ಒಂದೇ ಹೊತ್ತಿಗೆ ಇಳ್ದದೆ ಮಣ್ಣು ಪೂರ. ಒಂದೇ ಹೊತ್ತಿಗೆ ಇಳ್ದದೆ. ಏನು ಸೆಕೆಂಡ್ ಒಂದು 2 ಸೆಕೆಂಡ್ ಒಳಗೆ ಮಣ್ಣು ಒಂದೇ ಹೊತ್ತಿಗೆ ಇಳ್ದದೆ. ನೀವು ನೋಡಿ ಗಾಬರಿ ಆದ್ರಿ. ನಿಮ್ನ ನೀವು ಹೆಂಗೆ ರೆಸ್ಕ್ಯೂ ಆದ್ರಿ? ಅಲ್ಲಂದ್ರೆ ನಮ್ಗೆ ದುಡ್ಕೊಂಡೆ ನಮ್ಮ ಗಾಡಿ ಸೈಡಿಗೆ ತಂದು ಹೊತ್ತಾಗ್ತ. ಅವಾಗ ನಾವು ಪಾರಾಗಿರಿ. ನೀವು ಎಷ್ಟು ಜನ ಇದ್ರಿ ಗಾಡಿ? ನಾವು 3 ಜನ ಇದ್ರಿ ಗಾಡಿ. 3 ಜನ ಇದ್ರು. ಓಕೆ, ನೀವು ಈಗ ಆರೋಗ್ಯ ನಿಮ್ಮ ಹೆಸರು? ರಾಜೂರ್. ನಿಮ್ದು ಯಾವರು? ಅಂಕೋಲಾ. ಎಸ್, ಇದು ಒಂದು ಪ್ರತ್ಯಕ್ಷದರ್ಶಿಯ ಒಂದು ಭೀಕರತೆ ನಿನ್ನೆ ಯಾವ ರೀತಿಯಾಗಿತ್ತು. ಮೊದಲಿಗೆ ಇವರೊಬ್ಬರೇ ಈಗ ಸದ್ಯಕ್ಕೆ ಸಿಕ್ಕಿರುವಂಥದ್ದು. ಕ್ಯಾಮ್ರಾಮನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಕಾರವಾರ.